ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ಹಾಲಿನ ಪುಡಿಯಿಂದ 2 ಸ್ವೀಟ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ಒಂದು ಪೇಡ ಮತ್ತು ಇನ್ನೊಂದು ಜಾಮೂನು. ಈ ಜಾಮೂನ್ ಅಂತೂ ಸಖತ್ತು ಸಾಫ್ಟಾಗಿ ಆಗುತ್ತೆ. ನಾವು ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡ್ಕೋತೀವಿ ಅದೇ ಟೇಸ್ಟಲ್ಲಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ಬರುತ್ತೆ. ನಾನು ಮೊದಲು ಪೇಡ ರೆಸಿಪಿನ ಮಾಡ್ತಾಯಿದ್ದೀನಿ. ಬನ್ನಿ ಪೇಡ ಹೇಗೆ ಮಾಡೋದು ನೋಡೋಣ. ನಾನು ಪ್ಯಾನ್ಗೆ ಮೊದಲು 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿಯಾದ ನಂತರ ಅದಕ್ಕೆ 2 ಕಪ್ ಹಾಲಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಸ್ವಲ್ಪ ಹಾಲು ಪುಡಿನ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಉರಿ ಮಾಡಿಕೊಂಡ್ರೆ ಹಾಲು ಪೌಡ್ರು ಸೀದ್ ಬಿಡುತ್ತೆ. ಅದರಿಂದ ತುಂಬ ಸಣ್ಣ ಉರಿನಲ್ಲಿ ಹಾಲು ಪೌಡ್ರನ್ನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಹಾಲು ಹಾಕಿದ ನಂತರ ಮತ್ತೆ ಹಾಲು ಪೌಡ್ರು ಮತ್ತು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡೋದ್ರಿಂದ ತುಪ್ಪ ಸ್ವಲ್ಪನೇ ಆದರೆ ಸಾಕಾಗುತ್ತೆ, ಏಕೆಂದರೆ ಅದು ತಳ ಹಿಡಿಯೋದಿಲ್ಲ. ಸ್ಟೀಲ್ ಪಾತ್ರೆಯಲ್ಲಿ ಏನಾದರೂ ಮಾಡ್ಕೋತಾ ಇದ್ದರೆ ಮಧ್ಯ ಮಧ್ಯ ಸ್ವಲ್ಪ ತುಪ್ಪನ ಸೇರಿಸ್ಕೊತಾ ಇರಬೇಕಾಗುತ್ತೆ, ಇಲ್ಲಾಂದರೆ ಅದು ತಳ ಹಿಡಿತಾ ಇರುತ್ತೆ. ಇವಾಗ ನಾನು ಒಂದು 3-4 ನಿಮಿಷದಿಂದ ಹೀಗೆ ಮಿಕ್ಸ್ ಮಾಡ್ಕೋತಾ ಇದ್ದೆ. ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಂಡಿದೆ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಒಂದು 10 ನಿಮಿಷ ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ 10 ನಿಮಿಷ ಆಗಿದೆ. ಪೇಡ ಎಲ್ಲ ತಣ್ಣಗಾಗಿದೆ. ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ನಂತರ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಅಷ್ಟು ದಪ್ಪ ಪೇಡದ ಮಿಶ್ರಣ ತಗೊಂಡು ಕೈನಲ್ಲೇ ಉಂಡೆನ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ಥರ ಶೇಪ್ ಬರುತ್ತೆ. ನೀವು ಹೀಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಹಚ್ಚಿದೆ ಅಂದರೆ ಹಚ್ಚಿನಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಶೇಪ್ಸ್ ಆದರೂ ಮಾಡ್ಕೋಬೋದು. ನಾನು ಇವಾಗೆಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಮಧ್ಯದಲ್ಲಿ ಗಾರ್ನಿಷ್ಗೆ ಅಂತ ಗೋಡಂಬಿನ ಇಟ್ಕೋತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಇಟ್ಕೋಬೋದು. ನೋಡಿದ್ರಲ್ಲ, ಅಂಗನವಾಡಿ ಹಾಲಿನ ಪುಡಿಯಿಂದ ಪೇಡನ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬೋದು ಅಂತ. ಅಂಗನವಾಡಿ ಹಾಲಿನ ಪುಡಿ ಅಂದರೆ ನಂದಿನಿ ಹಾಲಿನ ಪೌಡರೇ ಅವರು ಕೊಡೋದು. ಅದೇನಾದರೂ ಇಲ್ಲಾಂದರೆ ನೀವು ಹೊರಗಡೆ ನಂದಿನಿ ಹಾಲಿನ ಪೌಡರ್ ತಂದು ಈ ರೀತಿಯೇ ಮಾಡ್ಕೋಬೋದು. ಇವಾಗ ಪೇಡಗಳು ರೆಡಿಯಾಗಿದೆ. ನಂತರ ನಾನು ಜಾಮೂನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಒಂದ್ಸಲ ಮಾಡಿದ್ರೆ ಸಾಕು, ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ನಾನು ಹಾಲಿನ ಪುಡಿನ 1 ಕಪ್ ತೊಗೊಂಡಿದ್ದೀನಿ. 1/4 ಕಪ್ ಮೈದಾ ಹಿಟ್ಟು, 1 ಸ್ಪೂನ್ ರವೆ, 1 ಸ್ಪೂನ್ ತುಪ್ಪ, 2 ಸ್ಪೂನ್ ಮೊಸರು, 1/4 ಸ್ಪೂನ್ ಬೇಕಿಂಗ್ ಸೋಡಾ, 1/4 ಸ್ಪೂನ್ ಏಲಕ್ಕಿ ಪೌಡ್ರು, ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ, 1/4 ಕಪ್ಪು ಕಾಯಿಸಿಟ್ಕೊಂಡಿರೋ ಹಾಲು ಬೆಚ್ಚಗಿರಬೇಕು, ಮತ್ತು 1 ಕಪ್ಪು ಸಕ್ಕರೆ, ಜಾಮೂನ್ ಕರಿಯೋಕ್ಕೆ ಎಣ್ಣೆ. ಇವಾಗ ಹೇಗೆ ಮಾಡೋದು ನೋಡೋಣ. ನಾನು ಮೊದಲು ಸಕ್ಕರೆ ಪಾಕಕ್ಕೆ ಇಟ್ಕೋತಾ ಇದ್ದೀನಿ. 1 ಕಪ್ ಸಕ್ಕರೆ ಹಾಗೆ 1 ಕಪ್ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1/4 ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ 5-6 ನಿಮಿಷ ಕುದಿಸ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ಇದಕ್ಕೆ ಅರ್ಧ ಸ್ಪೂನ್ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಕ ರೆಡಿಯಾಗುತ್ತೆ. ಇವಾಗ ಜಾಮೂನ್ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಹಾಲಿನ ಪುಡಿನ ಹಾಕ್ಕೊಂಡಿದ್ದೀನಿ, 1/4 ಕಪ್ ಮೈದಾ, 1 ಸ್ಪೂನ್ ರವೆ, 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ಮೊಸರು, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ತೊಗೊಂಡಿರೋ 1/4 ಕಪ್ ಹಾಲನ್ನು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಜಾಮೂನ್ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನೆನೆಯಕ್ಕಿಡಬೇಕು.
10 ನಿಮಿಷ ಆಗಿದೆ. ಕಾಯಕ್ಕೆ ಎಣ್ಣೆನ ಇಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ನಾವು ಉಂಡೆ ಮಾಡೋದು ಎಷ್ಟು ಸಣ್ಣ ಇರುತ್ತೋ ಅದು ಎಣ್ಣೆಗೆ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಹಾಗೆ ಸಕ್ಕರೆ ಪಾಕದಲ್ಲಿ ಹಾಕಿದ್ಮೇಲೆ ಇನ್ನೂ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು. ಇವಾಗ ನಾನು ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಕಾದಿದೆ. ಇವಾಗ ಉಂಡೆಗಳನ್ನ ಇದಕ್ಕೆ ಹಾಕಿ ಸಣ್ಣ ಉರಿನಲ್ಲೇ ಕರಿಬೇಕು. ಇಲ್ಲ ಅಂದರೆ ಜಾಮೂನು ಮೇಲ್ಗಡೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಆದ್ದರಿಂದ ಸಣ್ಣ ಉರಿನಲ್ಲೇ ಕರಿಬೇಕು. ಇವಾಗ ಜಾಮೂನೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆದು ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಸಕ್ಕರೆ ಪಾಕ ಏನಾದರೂ ತಣ್ಣಗಾಗಿದ್ದರೆ ಬಿಸಿ ಮಾಡಿ ನಂತರ ಅದಕ್ಕೆ ಕರಿದ ಜಾಮೂನುಗಳನ್ನ ಹಾಕೋಬೇಕು. ಇವಾಗ ನಾನು ಜಾಮೂನುಗಳನ್ನ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ನಂತರ ತೆಗೆದ್ರೆ ರಸಭರಿತ ಹಾಲಿನ ಪುಡಿ ಜಾಮೂನ್ ರೆಡಿಯಾಗಿರುತ್ತೆ. ಇವಾಗ ಅರ್ಧ ಗಂಟೆ ಆಗಿದೆ. ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಆಗಿದೆ ಅಂತ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.